ಜಾಲ್ಸೂರು ಗ್ರಾಮದ ವಿನೋಬ ನಗರದ ವಿವೇಕಾನಂದ ವಿದ್ಯಾಸಂಸ್ಥೆಯ ಸ್ಥಾಪಕರಾದ ದಿವಂಗತ ಕೆ ಉಪೇಂದ್ರ ಸುಬ್ರಾಯ ಕಾಮತ್ ಅವರಿಗೆ ವಿದ್ಯಾಸಂಸ್ಥೆಯ ವತಿಯಿಂದ ಶ್ರದ್ಧಾಂಜಲಿ ಸಭೆ ಹಾಗೂ ನುಡಿನಮನ ಸಲ್ಲಿಕೆ ಕಾರ್ಯಕ್ರಮವು ಮೇ 12ರಂದು ವಿದ್ಯಾಸಂಸ್ಥೆಯ ವಠಾರದಲ್ಲಿ ಜರುಗಿತು. ಶಾಲಾ ಆಡಳಿತಾಧಿಕಾರಿ ಎನ್ ಗೋಪಾಲರಾವ್, ಪ್ರಾಥಮಿಕ ಶಾಲಾ ವಿಭಾಗದ ಎಸ್ಡಿಎಂಸಿ ಸದಸ್ಯ ಶಿವಪ್ರಸಾದ್ ಉಗ್ರಾಣಿಮನೆ, ರಾಷ್ಟ್ರೋತ್ಥಾನ ಶಿಶುಮಂದಿರದ ಪೋಷಕ ಸಮಿತಿ ಅಧ್ಯಕ್ಷ ಯಶ್ವಿತ್ ಕಾಳಮನೆ, ಪ್ರಾಥಮಿಕ ಶಾಲಾ ವಿಭಾಗದ ಎಸ್ಡಿಎಂಸಿ ಉಪಾಧ್ಯಕ್ಷ ರವಿರಾಜ್ ಗಬಲಡ್ಕ, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಗಿರೀಶ್, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ಜಯಪ್ರಸಾದ್ ಕಾರಿಂಜ, ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯ ಡಾಕ್ಟರ್ ಗೋಪಾಲಕೃಷ್ಣ ಭಟ್, ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಉಪೇಂದ್ರ ಕಾಮತ್ ಅವರ ಕುರಿತು ಮಾತನಾಡಿ ನುಡಿನಮನವನ್ನು ಸಲ್ಲಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಶಾಲಾ ಸಂಚಾಲಕರಾದ ಸುಧಾಕರ್ ಕಾಮತ್ ರವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ರಾಷ್ಟ್ರೋತ್ಥಾನ ಶಿಶುಮಂದಿರ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರು, ಶಾಲಾ ಎಸ್ಡಿಎಂಸಿ ಪದಾಧಿಕಾರಿಗಳು, ಶಾಲಾ ವಾಹನದ ಚಾಲಕರು, ಅಡುಗೆ ಸಿಬ್ಬಂದಿಗಳು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ದಿವಂಗತ ಕೆ ಉಪೇಂದ್ರ ಸುಬ್ರಾಯ ಕಾಮತ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದರು. ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು, ತನುವು ನಿನ್ನದು, ಮನವು ನಿನ್ನದು. ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ಮರಣವು. ತನುವು ನಿನ್ನದು, ಮನವು ನಿನ್ನದು, ತನುವು ನಿನ್ನದು, ಮನವು ನಿನ್ನದು. ನನ್ನ ಮನದಲ್ಲಿ ನೀನೇ ಯುಕ್ತಿ, ಶಕ್ತಿಯು ನನ್ನ ಜೀವನ ಮುಕ್ತಿಯು. ನನ್ನ ಋಣವು ಮಾತ್ರವೇ ನನ್ನದು, ತನುವು ನಿನ್ನದು, ಮನವು ನಿನ್ನದು, ತನವು ನಿನ್ನದು, ಮನವು ನಿನ್ನದು. ನಾನು ನಮ್ಮ ಮನೆಯವ್ರ ಜೊತೆ ಒಂದು ನೇಪಾಳ ಪ್ರವಾಸದಲ್ಲಿದ್ದೆ. 9ನೇ ತಾರೀಕು ನನಗೆ ನೋಡಿದಾಗ ಶಾಕ್ ಆಯಿತು. ಆ ದಿವಸ ನಾನು ನೇಪಾಳದ ಬಾರ್ಡರ್ ಸುನ್ನೋಲಿಂದ ಇದೆ, ಅಲ್ಲಿಯ ಗಡಿ, ಆ ಗಡಿಯಲ್ಲೇ ಆಗಿದ್ದಾಗ ನನಗೆ ತುಂಬ ಬೇಸರ ಆಯಿತು. ಯಾವಾಗಲೂ ನಾನು ಅವ್ರ ಜೊತೆಯಲ್ಲಿ ಇರ್ತಿದ್ದೆ, ಯಾವಾಗಲೂ. ಆದರೆ ಈ ದಿವಸ ಇಲ್ವಲ್ಲ, ಬಹಳ ಬೇಸರವಾಯಿತು. ಆದರೂ ಕೂಡ ನನಗೆ ಮತ್ತೆ ನೋಡಿದಾಗ 12ನೇ ತಾರೀಕು ಶ್ರದ್ಧಾಂಜಲಿ ಇದೆ ಅಂತ ಕಾರಣ ನಾನು ಸೀದಾ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಇಲ್ಲಿಗೆ ಬಂದೆ. ಶ್ರೀಯುತರು ಮಂಡಲ ಪಂಚಾಯತ್ನಲ್ಲಿ ಪ್ರಧಾನರಾಗಿದ್ದರು. ಆವಾಗ ನನ್ನ ತಂದೆಯವರು ಕೂಡ ಅಜ್ವಾರ ಮಂಡಲ ಪಂಚಾಯತ್ನಲ್ಲಿ ಉಪಪ್ರಧಾನರಾಗಿ, ಅಂದರೆ ಸಹಭಾಗಿತ್ವದಲ್ಲಿ ಅವರು ಕೂಡ ಜೊತೆಯಾಗಿದ್ದರು. ಅದಾನಂತರ 95-96ರಲ್ಲಿ ಈ ಶಾಲೆ ಅದಕ್ಕೆ ಮೊದಲು ಪ್ರಾರಂಭ ಸಂದರ್ಭದಲ್ಲಿ ನನ್ನ ಅಕ್ಕ ಕೂಡ ಈ ಸಂಸ್ಥೆಯಲ್ಲಿ ಒಂದು 4-5 ವರ್ಷಗಳ ಕಾಲ ಅಂದರೆ ಉದ್ಯೋಗ ಮಾಡಿಕೊಂಡಿದ್ರು. ಅಂದರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹಾಗೆಂದರೆ ಒಂದು ಸಂಬಂಧಗಳಾಗಿದ್ದು. ಮತ್ತು ನಮ್ಮ ಮಂಡ್ಯಪುರಿನ ಭಜನಾ ಮಂದಿರಕ್ಕಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು, ಈ ರೀತಿಯ ಅನೇಕ ದೇಣಿಗೆ ಸ್ವರೂಪದಲ್ಲಿ ಅವರು ನಮಗೆ ಅಂದರೆ ಒಟ್ಟು ಆ ಕಾರ್ಯಗಳಿಗೆ ಒಂದು ಶಕ್ತಿಯನ್ನು ತುಂಬಿದಂಥವರು. ಶ್ರೀಯುತರು ಈ ಶಾಲೆಯ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಅವರ ನೆಲೆಯಿಂದ ಈ ಸಂಸ್ಥೆ ಇನ್ನಷ್ಟು ಬಲಿಷ್ಠವಾಗಿದೆ. ವರ್ಷಕ್ಕೊಂದು 2-3 ಬಾರಿ ಆದರೂ ನಾನು ಭೇಟಿಯಾಗುವ ಸಂದರ್ಭದಲ್ಲಿ ಅವರು ಪ್ರಥಮ ಪ್ರಶ್ನೆಯವರದು ಚಿನ್ನಪ್ಪ ಮಾಸ್ಟರ್ ಪುಳ್ಳಿಯಲ್ಲ ಅಂತೇಳಿ. ನನ್ನ ಅಜ್ಜ ಕಾಳಮನೆ ಚಿನ್ನಪ್ಪ ಮಾಸ್ಟರ್ ಹಾಗೂ ಅವರು ಸಮಕಾಲೀನರು. ಜಾಲ್ಸೂರು ಗ್ರಾಮದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಹಾಗೂ ಅನೇಕ ವಿವಿಧ ಯೋಜನೆಗಳನ್ನು ರೂಪಿಸುವಲ್ಲಿ ಕಾಳಮನೆ ಚಿನ್ನಪ್ಪ ಮಾಸ್ಟರ್ ಅಂದರೆ ನನ್ನ ಅಜ್ಜ ಮತ್ತು ಶ್ರೀಯುತ ಉಪೇಂದ್ರ ಕಾಮತ್ ಅವರ ಸಾಧನೆ ಮಹತ್ತರವಾದಂತ ನಾನು ಕೇಳಿ ತಿಳಿದುಕೊಂಡಿದ್ದೇನೆ. ಆದರೆ ನನ್ನ ಮಗ ಹುಟ್ಟಿ 3 ವರ್ಷ ಆದಾಗ ನನಗೆ ಈ ಶಾಲೆಗೆ ಸೇರಿಸಬೇಕು ಏನಂತ ಹೇಳಿದರೆ, ಒಂದು ಒಳ್ಳೆ ಶಾಲೆ ಮಾತ್ರ ಅಲ್ಲ, ಒಳ್ಳೆ ಭಗವದ್ಗೀತೆ ಎಲ್ಲ ಹೇಳಿಕೊಡುವಂಥ ಶಾಲೆ. ಅದೆಂಥ ಶಾಲೆ ನಮ್ಮ ಊರಲ್ಲಿ ಕೂಡ ಇತ್ತು. ಆದರೆ ಆ ಶಾಲೆಗೆ ಸೇರಿಸಬೇಕು ಅಂತ ಆಸೆ ಇತ್ತು. ಅದು
ಶಾಲೆಗೇನೋ ತುಂಬ ಫೀಸ್ ಇರ್ಬೋದು. ಆದರೆ ನನ್ನ ಮಗ ಯಾವಾಗ ಬಸ್ಸಲ್ಲಿ ಹೋಗುವಾಗ ಸ್ಕೂಲ್ ಬಸ್ ಕೂಡ ಬರ್ತಾ ಇತ್ತು. ಒಂದು ದಿವಸ 6 ತಿಂಗಳು ನಾನು ಅಂಗನವಾಡಿಗೆ ಸೇರಿಸಿದೆ. ಆ ಟೈಮಲ್ಲಿ ಅವನು ಹೇಳ್ತಾ ಇದ್ದ, ಇಲ್ಲ ಅಕ್ಕನವರು ಅಣ್ಣನವರು ಶಾಲೆಗೆ ಹೋಗ್ತಾ ಇದ್ದಾರೆ, ನನಗೆ ಅದಕ್ಕೆ ಹೋಗಬೇಕು, ಇಲ್ಲ ಮಗ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ, ತುಂಬ ಫೀಸ್ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ಎಲ್ಲರ ಜೊತೆ ಕೇಳುವಾಗ ಇಲ್ಲ, ಶಾಲೆಗೆ ಅಷ್ಟೇನು ಫೀಸ್ ಇಲ್ಲ, ಈ ಶಾಲೆ ಈ ಥರ ಉಪೇಂದ್ರ ಕಾಮತರವರು ಕಟ್ಟಿಸಿದ ಶಾಲೆ, ಅವರು ಈ ಊರಿನ ಜನರಿಗೋಸ್ಕರ ಫ್ಯಾಕ್ಟ್ರಿಯನ್ನು ಕಟ್ಟಿಸಿದರು, ಆಮೇಲೆ ಶಾಲೆಯನ್ನು ಕಟ್ಟಿಸಿದರು ಅಂತ ಇಲ್ಲಿ ಬಂದು ಮಾತಾಡಿಸುವಾಗ ತುಂಬ ಕಡಿಮೆ ಫೀಸಿನಲ್ಲಿ ಈ ಶಾಲೆ ನಡೀತಾ ಉಂಟು ಅಂತ ತಿಳಿಯಿತು. ಆದರೆ ಅದೇ ಆಸೆಯನ್ನು ಈ ಮಗನನ್ನು ಈ ಶಾಲೆಗೆಯೂ ಸೇರಿಸಿದೆ. ಆಮೇಲೆ ಸೇರಿಸಿ ಇಲ್ಲಿ ನಾನು 2-3 ವರ್ಷದಿಂದ ಕೂಡ ಅಡುಗೆ ಸಿಬ್ಬಂದಿಯಾಗಿ ಕೂಡ, ಅಂದರೆ ಎಲ್ಲ ಈ ಶಾಲೆಯ ಒಂದು ಮಾತಾಜಿಯವರನ್ನಾಗಲಿ ಮಕ್ಕಳ ಬಗ್ಗೆ ಒಂದು ಇಟ್ಕೊಂಡು ನಾನು ಕೆಲಸ ಕೂಡ ಮಾಡ್ತಾ ಇದ್ದೇನೆ. ಇವರ ಬಗ್ಗೆ ಹೇಳುವ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ಅದೇ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು ನಮ್ಮ ಜೀವನದಲ್ಲಿ. ನಮಗೆ ಒಂದು ಊರಲ್ಲಿ ದೇವಸ್ಥಾನವನ್ನು ಕಟ್ಟಿ ಬೆಳೆಸಿದ್ದಾರೆ, ಶಾಲೆಯನ್ನು ಕಟ್ಟಿ ಬೆಳೆಸಿದ್ದಾರೆ, ಹಾಗೆ ಒಂದು ಕಾರ್ಖಾನೆಯನ್ನು ಕಟ್ಟಿ ಬೆಳೆಸಿದ್ದಾರೆ ಅಂತ ಹೇಳಿದರೆ ಸಾಧಾರಣ ಮಾತು, ಅದನ್ನು ಹೇಳಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ. ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಹಿನ್ನೆಲೆಯ ಬಗ್ಗೆ ಮಾತಾಡುವಂಥದ್ದು ಎಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಅವರು ಮಾತುಕತೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ರು. ತುಂಬ ಶಾಂತ ಸ್ವಭಾವ. ಅವರು ಈ ಒಂದು ಊರನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿದರೆ, ಒಂದು ಊರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಅಲ್ಲಿದ್ದಂತಹ ಜನರಿಗೆ ಕೆಲಸ ಮುಖ್ಯ. ಆ ಉದ್ಯೋಗವನ್ನು ನೀಡುವಂತಹ ಒಂದು ಒಳ್ಳೆಯ ಕಾರ್ಖಾನೆ ಇರ್ಬೋದು. ಅದೇ ರೀತಿ ಶಿಕ್ಷಣವು ಕೂಡ ಒಂದು ವ್ಯಕ್ತಿಯ ಸಂಪೂರ್ಣತೆಗೆ ಕಾರಣ ಆಗಿರ್ತದೆ. ಆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿದರೆ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದರು. ಇಲ್ಲಿಂದ ತಿಳ್ಕೊಳ್ಳೋದು, ಹೊರಗಡೆಯಿಂದ ತಿಳ್ಕೊಳ್ಳೋದಿರುತ್ತೆ ಅವರ ಬಗ್ಗೆ ಒಂದೇ ಒಂದು ಋಣಾತ್ಮಕವಾಗಿ ಯಾರು ಮಾತಾಡಲಿಲ್ಲ. ಅವರನ್ನು ಸ್ವಾಮಿ ಅಂತೇಳಿ ಅವರನ್ನು ಮಾತಾಡಿಸೋ ರೀತಿ ಅಂದರೆ ಒಟ್ಟು ನನಗೆ ಅವರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲದಿದ್ದರೂ ಕೇಳಿ ತಿಳ್ಕೊಂಡದಿರುತ್ತಂದರೆ ಇದು ಅವರು ತುಂಬ ಅಂದರೆ ಮೃದು ಭಾಷೆ, ಮಿತ ಭಾಷೆ ಮತ್ತು ಪಾಸಿಟಿವ್, ನೆಗೆಟಿವ್ ಇಲ್ಲವೇ ಇಲ್ಲ ಅಂತ ನನಗೆ ಅನ್ನಿಸಿತು. ನಮ್ಮ ಈ ಒಂದು ವಿದ್ಯಾಸಂಸ್ಥೆಗೆ ಬೀಜವನ್ನು ಬಿತ್ತಂಥವರು ನಮ್ಮ ಉಪೇಂದ್ರ ಕಾಮತ್. ನಾನು 2010ರಲ್ಲಿ ಈ ವಿದ್ಯಾಸಂಸ್ಥೆಗೆ ನಾನು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೇನೆ. 2010ರಿಂದ ನಾನು ಪ್ರತಿ ಬಾರಿಯೂ ಅಲ್ಲಿ ಯಾವಾಗ ಈ ವಿದ್ಯಾಸಂಸ್ಥೆಗೆ ಸೇರಿದನೋ ಅಲ್ಲಿಂದ ಈ ಮೊನ್ನೆ 28ನೇ ತಾರೀಕಿನ ತನಕ ನಾನು ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರನ್ನು ಭೇಟಿ ಮಾಡಲಿಕ್ಕೆ ಸದಾ ಹೋಗ್ತೇನೆ. ಪ್ರತಿ ತಿಂಗಳು 1-2 ಬಾರಿ ನಾನು ಹೋಗ್ತಾ ಇದ್ದೆ. ಹೋದಾಗ ಅವರು ಕಾಮತ್ನಲ್ಲೇ ಇರ್ತಿದ್ರು, ಇವರ ಚೇಂಬರ್ನ ಹತ್ತಿರವೇ ಇರ್ತಿದ್ರು. ಪ್ರತಿ ಬಾರಿ ಹೋದಾಗಲೂ ಆ ಶಿಕ್ಷಕರು ಹೇಳಿದರು, ಮಕ್ಕಳ ಸಂಖ್ಯೆ ಎಷ್ಟಿದೆ, 1ನೇ ಕ್ಲಾಸಿಗೆ ಎಷ್ಟು ದಾಖಲಾತಿ ಆಗಿದೆ, ಮಾತಾಜಿಯವರು ಹೇಗಿದ್ದಾರೆ, ಯಾವ ರೀತಿಯಾಗಿ ತರಗತಿ ನಡೀತಾ ಇದೆ, ಅನಂತರ ಶಾಲೆ ಕೂಡ ಯಾವ ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅವರು ನನ್ನಲ್ಲಿ ಹೋಗುವಾಗ ಕೆಲವೊಮ್ಮೆ ಅವರು ವಿಚಾರಿಸ್ತಾ ಇದ್ದಾರೆ. ಕೃಷಿ ಭೂಮಿ ನೋಡಿ ಹಿಂತಿರುಗುವಾಗ ನನ್ನ ತಂದೆಯೂ ಇದ್ದರು ಒಟ್ಟಿಗೆ. ಅವ್ರು ಹೇಳಿದರು, ಒಂದು ಸಲ ಇಲ್ಲೇ ನೆರೆಯ ಫ್ಯಾಕ್ಟ್ರಿಯವರನ್ನು ಒಂದು ಸಲ ಮಾತಾಡಿಸುವಾಗ. ಹಾಗೆ ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಉಪೇಂದ್ರ ಕಾಮತ್ ಅವರು ಇದ್ದರು. ಅವರು ಪರಿಚಯ ಇಲ್ಲ, ನಮಗೂ ಪರಿಚಯ ಇಲ್ಲ. ನಾವು ಯಾರು ಈ ಫ್ಯಾಕ್ಟ್ರಿಯವರು ಅಂತ ಕೇಳುವಾಗ ಅವರೇ ನಾನೇ ಅಂತ ಹೇಳಿದರು. ಮತ್ತು ನಾವು ಹೀಗೆ ಬಂದ ವಿಷಯವನ್ನು ಹೇಳಿದೆವು, ಹೀಗೆ ಒಂದು ಭೂಮಿ ನೋಡಲಿಕ್ಕೆ ಬಂದದ್ದು. ಆವಾಗ ಅವರು ಹೇಳಿದರು, ಒಳ್ಳೆಯ ಜಾಗ ಅದು, ಕೃಷಿ ಭೂಮಿ, ನಿಮಗೆ ಅವರ ಒಂದು ಮೃದು ಸ್ವಭಾವ, ಮಿತ ಭಾಷೆ, ಸರಳ ಜೀವನ, ಶ್ರೀಮಂತರಾದರೂ ಕೂಡ ಆ ಶ್ರೀಮಂತಿಕೆಯನ್ನು ತೋರಿಸದೆ ಎಲ್ಲ ಸಾಮಾನ್ಯ ವ್ಯಕ್ತಿಗಳಂತೆ, ಸಾಮಾನ್ಯ ವರ್ಗದ ಜನರಂತೆ ಜೀವನ ನಡೆಸುವಂಥದ್ದು ಮತ್ತು ಎಲ್ಲ ಜಾತಿ ಮತ ಭೇದಗಳನ್ನು ಮರೆತು ಎಲ್ಲರೊಟ್ಟಿಗೂ ಬಹಳ ಆತ್ಮೀಯರಾಗಿ ಇರ್ತಾಯಿದ್ರು. ಅಂದರೆ ಮೊನ್ನೆ 9ನೇ ತಾರೀಕಿಗೆ ನಮ್ಮ 10ನೇ ಕ್ಲಾಸಿನ ಮಕ್ಕಳು 100% ರಿಸಲ್ಟನ್ನು ಈ ಶಾಲೆಗೆ ತಂದು ನಮ್ಮ ಶಾಲೆಯ ಹೆಸರನ್ನು ತಾಲೂಕಿನಲ್ಲಿ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ನಿಲ್ಲಿಸಿದ್ದಾರೆ. ಆ 10ನೇ ಕ್ಲಾಸಿನ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಆ ರಿಸಲ್ಟ್ ಬರಲಿಕ್ಕೆ ಶ್ರಮಪಟ್ಟ ಎಲ್ಲ ಅಧ್ಯಾಪಕ ಮಾತಾಜಿ ವೃಂದದವರಿಗೆ ನಾನು ಸಂಚಾಲಕನ ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ. ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್. ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು. ಈ ಕೋರ್ಸಿನ ಪ್ರಯೋಜನಗಳು: 3 ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ. ಕೇವಲ 4 ರಿಂದ 6 ತಿಂಗಳ ಕೋರ್ಸ್ ಅವಧಿಗಳು. ವಿದ್ಯಾರ್ಹತೆ: SSLC ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0824224114. ಮೊಬೈಲ್ 7848820414. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ, 2ನೇ ಮಹಡಿ, ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್, ಪಂಪ್ವೆಲ್, ಮ್ಯಾಂಗಳೂರು. 2005ರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ. ಕಾವೇರಿ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ, ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್. ಮದುವೆ, ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ. ಭೇಟಿ ಕೊಡಿ. ಶ್ರೀರಾಂಪೇಟೆ, ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ ನಂಬರ್ 7760190562. ಭಾನುವಾರವೂ ತೆರೆದಿರುತ್ತದೆ.